Back to School Eye Check campaign. Start the school year right with healthy vision for your kids. Free Kids Eye Checker plus 15% off on kids frame. Only at Kaveri Opticians next to Flower Market, Malleshwaram. ಅದೊಂಥರ ವೇಸ್ಟ್ ಲೈಫ್ ಆಗೋಗಿದೆ. ಯಾಕೆ ಅಂತಂದರೆ ನಾವು ಆ ಒಂದು ಸಿನಿಮಾದ ರಿವೈವ್ಸ್ ನೋಡ್ತಾ ಇದ್ವಿ. ಜನ ಕೊಟ್ಟಿರುವಂತಹ ಒಂದು ರಿವ್ಯೂಸ್ಗಳನ್ನ ನೋಡ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ಹೆಣ್ಮಗಳು ಹೇಳ್ತಾ ಇದ್ಲು, ಅಪ್ಪ ಕರ್ನಾಟಕದ ಮಕ್ಕಳು ಪುಣ್ಯ ಮಾಡಿದ್ದಾರೆ, ಈ ಸಿನಿಮಾ ನೋಡಿಲ್ಲ. ಯಾಕೆ ಅಂದರೆ ಭಾಳ ಜನ ಅರ್ಧಕ್ಕೆ ಹೋದ್ರು, ನಾವು ದುಡ್ಡು ಕೊಟ್ಟಿದ್ದೀವಿ ಅಂತ ಟಾರ್ಚರ್ನ ಸಹಿಸ್ಕೊಂಡು ಈಗ ಹೊರಗಡೆ ಬರ್ತಾ ಇದೀವಿ, ದೇವರೇ ಕಾಪಾಡಬೇಕು ನಮ್ಮನ್ನ ಅಂತ. ಹೆಂಡತಿ ಇರ್ತಾಳಂತೆ, ಇನ್ನೊಬ್ಬ ಲವರ್ ಜೊತೆ ಇರ್ತಾನಂತೆ ಅಂತ ಏನೇನೋ ಹೇಳ್ತಾ ಇದ್ರು ಅವರು. ಆವಾಗ ನನಗನ್ನಿಸ್ತು, ಅಯ್ಯೋ ದೇವ್ರೆ, ಈ ಚಂದಕ್ಕೆ ಇವಯ್ಯ ಇಷ್ಟು ಫೈಟ್ ಮಾಡ್ತಾ ಇದ್ದಾರಾ ಅಂತ. ಸೊ ಇವತ್ತು ಮತ್ತೆ ಈ ಸಿನಿಮಾದ ವಿಚಾರ ಹೈಕೋರ್ಟ್ಗೆ ಮೆಟ್ಟಿಲೇರಿತ್ತು. ಸಿನಿಮಾಗೆ ರಿಲೀಸ್ಗೆ ಭದ್ರತೆ ಕೊಡಿ ಅಂತ. ಈ ವೇಳೆ ಕನ್ನಡಿಗರ ಬಳಿ ಕ್ಷಮೆ ಕೇಳಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂತೆ ಪರೋಕ್ಷವಾಗಿ ಕೋರ್ಟ್ ಹೇಳಿತ್ತು. ಆದರೆ ಕಮಲ್ ಹಾಸನ್ ಕ್ಷಮೆಯನ್ನು ಕೇಳಿರಲಿಲ್ಲ. ಕ್ಷಮೆ ಕೇಳಿದ ಕಮಲ್ ಹಾಸನನ್ನು ಹೈಕೋರ್ಟ್ ಕ್ಲಾಸ್ ತೆಗೆದುಕೊಂಡಿದೆ. ಸುಪ್ರೀಂ ಕೋರ್ಟಲ್ಲಿ ಏನಾಯಿತು ಅಂತ ಕೇಳಿದೆ. ಅದಕ್ಕೆ ಕಮಲ್ ಹಾಸನ್ ಪರ ವಕೀಲರು ಕರ್ನಾಟಕಕ್ಕೆ ನೋಟಿಸ್ ಕೊಟ್ಟಿದೆ ಅಂತಂದರು. ಈ ಮಧ್ಯೆ ಕನ್ನಡ ಸಾಹಿತ್ಯ ಪರಿಷತ್ ವಕೀಲರು ಒಂದು ಸ್ಟುಪಿಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅಂದರು. ಅದಕ್ಕೆ ಕಮಲ್ ಹಾಸನ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದರು. ವಾದ ಪ್ರತಿವಾದ ನಡೀತು. ವಿಚಾರಣೆಯನ್ನು ಜೂನ್ 20ಕ್ಕೆ ಮುಂದೂಡಲಾಗಿದೆ. ಮುಗದೇ ಹೋಯ್ತು ಸಿನಿಮಾದ ಕತೆ. ಎಲ್ಲರೂ ಬ್ಯಾಡ್ ರಿಮಾರ್ಕ್ಸ್ ಕೊಟ್ಟಾಯಿತು. ಈಗಲೂ ಕರ್ನಾಟಕದಲ್ಲಿ ರಿಲೀಸ್ ಮಾಡಬೇಕು ಅನ್ನೋ ತವಕ ನೋಡಿ, ಅವ್ರ ರಾಜ್ಯದಲ್ಲೇ ಜನ ಪಿಕ್ಚರ್ ನೋಡ್ತಿಲ್ಲ, ನಮ್ಮ ರಾಜ್ಯದಲ್ಲಿ ರಿಲೀಸ್ ಮಾಡಬೇಕು ಅಂತ. ಅಯ್ಯೋ ಭಗವಂತನೇ.